ಅದೇನೋ ಗೊತ್ತಿಲ್ಲ, ಯಾವ ಮ್ಯಾಚ್ಗೆ ಹೋದ್ರೂ ಅಷ್ಟು ಎಕ್ಸೈಟ್ಮೆಂಟ್ ಬರಲ್ಲ. CSK ಮ್ಯಾಚ್ ಅಂದ್ರೆ ಅಷ್ಟು ಖುಷಿ ಬರುತ್ತೆ. 1200 ರೂಪಾಯಿ H10 ಟಿಕೆಟ್ನ 20,000 ಕೊಟ್ಟು ಬಂದು ನೋಡಿದವರು ಸಾರ್ಥಕ ಆಯ್ತು ಅಂದ್ಕೊಂಡು ಹೋಗಿದ್ದಾರೆ. ಏನು ದಿನ ಬೆಳಗ್ಗೆ ಆದರೆ ಫಿಸಿಕಲ್ ಬೇಕು, ಟಿಕೆಟ್ ಬೇಕು. ಟಿಕೆಟ್ ಇದ್ರೆ QR ಕೋಡ್ ವರ್ಕ್ ಆಗುತ್ತಾ, ಫಿಸಿಕಲ್ ಇದ್ರೆ ಒರಿಜಿನಲ್ ಡೂಪ್ಲಿಕೇಟ್. ಒಂದು ತಿಂಗಳಿಂದ ಇದೆ RCB CSK. ನಮ್ಮ ಸಿದ್ದರಾಮಯ್ಯ CM ಕೂಡ ಒಂದು 10 ಕಾರ್ ಎತ್ತಾಕೊಂಡು ಟೊಯೋ ಅಂತ ಬಂದು ನೋಡಕ್ಕೆ ಬಂದರು ಮ್ಯಾಚು. ಇದು RCB CSK ಪವರು. ಏನು ಎಕ್ಸೈಟ್ಮೆಂಟ್ ಆಗಿರುತ್ತೆ, ಎಲ್ಲರಿಗೂ ಖುಷಿ ಆಯ್ತು ಇವತ್ತು RCB CSK ಮ್ಯಾಚಿಂದ. ನಮಗೂ ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ ಸೋತಿದ್ರು, ಈ ಸೀಸನ್ 2 ಮ್ಯಾಚ್ ಗೆದ್ದಿದ್ದಾರೆ. ಒಂಥರ ಫೈನಲ್ ಗೆದ್ದಂಗೆ ಖುಷಿ ಆಗುತ್ತೆ ನಮಗೆ. ನಮ್ಮ RCB ಗೊತ್ತಲ್ಲ ಯಾವಾಗಲೂ ಲಾಸ್ಟ್ ಮೂಮೆಂಟಲ್ಲಿ ಗೆಲ್ಲೋದು. ಇನ್ನೊಂದು CSK ಫ್ಯಾನ್ಸಿಂದ ನೋಡಿ ಏನು ಕಲಿಬೇಕಂದ್ರೆ, ಅವ್ರು ಎಷ್ಟು ಅಭಿಮಾನ ಸ್ವಾಭಿಮಾನ ಇದೆ ಅಂತ ನೋಡಿ ಕಲಿಬೇಕು. ಬೇರೆ ಊರಿಗೆ ಬಂದು ಬೇರೆ ಸ್ಟೇಡಿಯಮಲ್ಲೂ ಅವರು CSK ಜರ್ಸಿ ಹಾಕ್ಕೊಂತವ್ರೆ ಅಂದರೆ ಅದನ್ನ ನೋಡಿ ಕಲ್ತ್ಕೋಬೇಕು. ನಮ್ಮ ಸ್ವಾಭಿಮಾನ ಹೆಂಗಿದೆ, ನಾವು RCB ಅವರು ಅವ್ರ ಥರ ಸ್ವಾಭಿಮಾನ ಬೆಳೆಸ್ಕೊಳ್ಳೇಬೇಕು. ಅವ್ರು ಇಲ್ಲೇ ತಿಂದ್ಬಿಟ್ಟು GTNX, ನಾನು ಹೋಗಿದ್ದೆ GTNX ಸ್ಟ್ಯಾಂಡ್ಗೆ, ಇಲ್ಲೇ ಚಿಕನ್ ತಿಂದು ಇಲ್ಲೇ ಎಲ್ಲ ಹೋಗಿ ಬಂದ್ರು ಮತ್ತು CSK ಜರ್ಸಿ ಬೇಕೇ ಬೇಕು ಅವ್ರಿಗೆ, RCB ಜರ್ಸಿ ಬೇಡ. ಹಂಗೆಲ್ಲ RCB ಅವರು ಇಲ್ಲಿರೋರು ಫಸ್ಟ್ ಅಭಿಮಾನ ಇಟ್ಕೊಳ್ಳಿ, ಹೊರಗಿನವ್ರು ಆಮೇಲೆ ಅಭಿಮಾನ ಇಟ್ಕೊತಾರೆ ಆಯ್ತಾ. ಧೋನಿ ಒಬ್ರಿಗೋಸ್ಕರ ಇಡೀ ಟೀಮೇ ಬಿಟ್ಟಂಗಲ್ಲ. ಧೋನಿ ಒಬ್ರಿದ್ದಾರೆ ಅಂದರೆ ನೀವು ಹಂಗಂತ RCB ಬಿಟ್ಟಂಗಲ್ಲ. RCB ಮೇನ್ ಫಸ್ಟ್, ಆಮೇಲೆ ಧೋನಿ ಅವರು ಬರ್ತಾರೆ. ಇಂಡಿಯನ್ ಟೀಮ್ ಸಪೋರ್ಟ್ ಮಾಡೋಣ. ಧೋನಿ ಇದ್ದಾರೆ ಅಂತ ತಕ್ಷಣ ಯಾರೊಬ್ಬ ಅಂತಿದ್ದ, ಟೀಮ್ಕಿನ ಪ್ಲೇಯರ್ ಮುಖ್ಯ ಅಂತ ನಾನಂದೆ. ಅದಕ್ಕೆ ಇವಾಗ ಯಾವನ ಪಾಕಿಸ್ತಾನವನ್ನ ಇಷ್ಟ ಆಗ್ತಾನೆ, ಇಂಡಿಯಾ ಬಿಟ್ಬಿಟ್ಟು ಬಾಬರ್ ಅಜಮ್ ಮತ್ತೆ ಹಾಕೊಂಡ್ಬರ್ತೀನಪ್ಪ ಅಂದೆ. ಇಲ್ಲ ಅಂದೆ. ಮತ್ತು ಹಂಗೆ ಇದನ್ನು ಇಲ್ಲಿದ್ದೀರ ಅಂದ್ಮೇಲೆ ಏನೋ ಸಪೋರ್ಟ್ ಮಾಡ್ರಿ. ಅಂಕಲ್ನ ಹೊಡೆದಿದ್ದೀವಿ, ಅಂಕಲ್ ಮಕ್ಕಳನ್ನ. CSK ಅವ್ರಿಗೆ ಟೆಂಪೋ ಟ್ರಾವೆಲರು ಲಾರಿ ಬಂದಿದ್ದಾವೆ, ಎಲ್ಲ ಹೊಸೂರು ಬಾರ್ಡರ್ ಹೋಗ್ತಾವ್ರೆ ಅವರು. ಅರ್ಧ ಮ್ಯಾಚ್ಗೆ ಬಿಟ್ಟು ಹೊಸೂರು, ಸೇಲಮ್ಮು, ಧರ್ಮಪುರಿ ಅಂತ ದಾಟಿ ಮಡಿವಾಳ BTM ಹೊಟ್ಬಿಟ್ಟು ಓಡ್ತಾವ್ರೆ. ಇಲ್ಲಿರೋರು ಅವರೇ ಒಂದು ಸ್ವಲ್ಪ ಜನ. CSK ಗಾಡಿನ ಅಯ್ಯೋ ಹಚ್ಬಿಟ್ಟಿದ್ದಾರೆ, ಜೀಪಲ್ಲಿ ಹಚ್ಬಿಟ್ಟಾರ. ಆಮೇಲೆ ಇನ್ನೊಂದು ಇಲ್ಲಿರೋರು ಇದ್ದಾರೆ, ಒಂದೊಂದು ಹುಳಗಳಿದ್ದಾವೆ. ಆ ಹುಳಗಳಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ ಮತ್ತು ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಎಲ್ಲೋ ಜರ್ಸಿ ಈ ಎಲ್ಲ ಜರ್ಸಿ ಹಾಕೋಣ ಬಂದು ಹೋಗಿ ಆಸ್ಟ್ರೇಲಿಯಾ ಜರ್ಸಿ ಏನಾದ್ರು ಹಾಕೊಂಡ್ಬಿಟ್ರು, ಆಸ್ಟ್ರೇಲಿಯಾ ಜರ್ಸಿ ಹಾಕೊಂಡ್ರು. ಯಾವನೋ RCB ಅಂದಿದ್ಕೆ RCB ಅಂದಿದ್ಕೆ ಹಿಂಗಂದ ಹಿಂಗೆ ತೋರಿಸಿ 5 ಅಂತ ಹಿಂಗೆ ಮೋಸ ಮಾಡಿ 5 500 ಗೆಲ್ಬೋದು. ನಿಯತ್ತ ಗೆದ್ದಿರೋದು ನಾವು, ಯಾವುದು ನಾವು ಮೋಸ ಮಾಡಿ ಗೆದ್ದಿಲ್ಲ ಅಂದೆ. ಈ ಸಲ ಒಂದೇ RCBನ ಹೊಡೆಯೋದು ಕಪ್ಪು. ನಾವು ಹೇಳ್ತಿದ್ರು RCB ಫ್ಯಾನ್ಸು ನಾವ್ ಇಲ್ಲಲ್ಲ, ಯಾವುದೇ ಮೂಲೆಗೆ ಹೋದ್ರು ಕರ್ನಾಟಕದ ಮಕ್ಕಳು, ಕನ್ನಡ ತಾಯಿ ಮಕ್ಕಳು ಯಾವತ್ತಿದ್ರು RCBನೇ. ಮ್ಯಾಚ್ ತುಂಬ ಚೆನ್ನಾಗಿತ್ತು. ಆದರೆ ನಾನು ಸ್ಟಾರ್ಟಿಂಗ್ ಒಳಗಡೆ ಬೋರ್ಡ್ಸಿ ಸ್ಟ್ಯಾಂಡ್ ಟಿಕೆಟ್ ಸಿಕ್ಕಿತ್ತು, ಒಳಗಡೆ ಹೋದೆ. ಇವರು RCB ಮ್ಯಾನೇಜ್ಮೆಂಟು TRPಗೋಸ್ಕರ ಅನ್ಬಾಕ್ಸಲ್ಲಿ ಅಪ್ಪು ಫ್ಲಾಗ್ನ ಕರ್ಸ್ಬಿಟ್ಟು ಅಪ್ಪು ಸಾಂಗ್ ಹಾಕ್ಸ್ಬಿಟ್ಟು ಕನ್ನಡ ಸಾಂಗ್ ಹಾಕ್ಸ್ಬಿಟ್ಟು ಬೋಟ್ಸಿ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಪ್ಪು ಫ್ಲಾಗ್ ತಗೋಗಿದ್ರೆ ಸೈಡಿಗೆ ಎಸಿತಾರೆ. ನಾಚಿಕೆ ಆಗಬೇಕು RCB ಮ್ಯಾನೇಜ್ಮೆಂಟ್ಗೆ. ಏನಕ್ಕೆ ಸರ್ ಈ ಥರ ಅಪ್ಪು ಸರ್ ಫ್ಲಾಗ್ನ ಹಿಂಗೆಲ್ಲ ಮಾಡಬೇಕು? ಕ್ರಿಕೆಟ್ ಬಿಟ್ಟರು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ನಾನು ಅಪ್ಪು ಬಾಸ್ನ ಬಿಡಲ್ಲ, ಜೈ ಅಪ್ಪು ಬಾಸ್. ಕೊಹ್ಲಿ ಬಿಟ್ಟರು ನಾನು ಅಪ್ಪು ಬಾಸ್ನ ಬಿಡಲ್ಲ, ಜೈ ಅಪ್ಪು ಬಾಸ್. ಸರ್ ಮ್ಯಾಚ್ ಬಗ್ಗೆ ಏನು ಹೇಳಬೇಕು ಅಂದರೆ, CSK ಕೊಡಿದ್ರೆ ಯಾವತ್ತಿದ್ರು ತುಂಬ ಖುಷಿನೇ ಅಲ್ವಾ ಸರ್? ತುಂಬ ಖುಷಿನೇ ಅಲ್ವಾ CSK ಕೊಡಿದ್ರೆ? ಅದರಲ್ಲಂತೂ CSK RCB ಅಂದರೆ ಬದ್ಧ ವೈರಿಗಳು ಯಾವತ್ತಿದ್ರು. ಕೊಹ್ಲಿ ಚೆನ್ನಾಗಿ ಆಡ್ದ, ರೋಮೇಶ್ ಅಫಾರ್ಡ್ ಅಂತೂ ಬೆಂಕಿಯಾಗಿ ಆಡಿದ್ದಾನೆ ಇವತ್ತು. ಜೈ RCB, ಜೈ ಅಪ್ಪು ಬಾಸ್. ಎಷ್ಟೇ ಸೂಪರ್ ಬೌಲಿಂಗ್ ಮಾಡಿದ್ದಾನೆ. ಲಾಸ್ಟ್ ಟೈಮ್ ಇದೇ ಥರ ಆಗಿತ್ತು, ಎಷ್ಟೈಲಿಂದ ಸೂಪರ್ ಬೌಲಿಂಗ್ ರಿಟರ್ನ್ ಮಾಡಿದ್ಕೆ ಸಾರ್ಥಕ ಆಯಿತು. ಜಾಕಬ್ ಬದಲ್ ಸೂಪರ್ ಬ್ಯಾಟಿಂಗ್, ರೋಮೇಶ್ ಅಫಾರ್ಡ್ ಮತ್ತೊಬ್ಬರು ಮಾಡಿದ ಬ್ಲಾಕ್ ಡ್ರ್ಯಾಗನ್ ಅಂದ್ಬಿಟ್ಟು ಸೂಪರ್. ಕೊಹ್ಲಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್, ಚಿನ್ನ ಸಮಯದ ಬ್ಯಾಟಿಂಗ್ ನೋಡಿ ಕೊಹ್ಲಿ ತುಂಬಾ ದಿನ ಆಗಿತ್ತು. ಸೂಪರ್ ಬ್ಯಾಟಿಂಗ್. ಮತ್ತೆ ಸರ್ ತುಂಬಾ ಬೇಜಾರಾಗ್ತಾ ಇದೆ ಸರ್, ತುಂಬಾ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಅವತ್ತು ಹೇಳ್ದೆ ಮೇ 3ನೇ ತಾರೀಕು ಹೊಡಿತೀವಿ ಪಕ್ಕ ಅಂತ ನಾನು ಅವತ್ತು ಹೇಳ್ದೆ ಸ್ಪೀಚಲ್ಲಿ. ಬಾಡಿ ಬರ್ತಾ ಇದೆ ನೋಡು, ಎಲ್ಲಿ 11 ಬಾಡಿ ಆಂಬುಲೆನ್ಸ್ ಅಲ್ಲಿ ಬರ್ತಾ ಇದೆ, ಹೊಡೆದಿದ್ದು RCB ಬಾಡಿ ಬರ್ತಾ ಇದೆ. ಆವತ್ತೇಳಿದ್ದು ಇವತ್ತೇ ಒಂದೇ ಮಾತು, 14 ಕೋಲಿ ರೆಡಿ ಇದೆ, ಬಾಡಿ ಬಂದರೆ ಹಾಕೋದೆ ಅಷ್ಟೇ. ಇವಾಗ ಸಜ್ಜನ್ ಇವಾಗ 2 ಮಿನಿಟ್ಸ್ ಬಿಫೋರ್ ನೋಡಿದೆ, ಧೋನಿ ಔಟ್ ಆಗಿ ಮುಂಚೆ ಏನೋ ಕಿರ್ಚಾಡ್ತಾ ಇದ್ರು. ಧೋನಿ ಔಟ್ ಆದ್ಮೇಲೆ ಮುಂಬೈ ಅಂತ ಇದ್ದಾರೆ ಸರ್. ಏನು ಸರ್ ನ್ಯಾಯ ಇದು? ನೀವು ಹೇಳ್ರಿ.
ಏನ್ ಸರ್ ಮಾಡೋದು ಸರ್? ಸರ್ 18 ವರ್ಷದಿಂದ ಸೋತ್ರನು ಗೆದ್ರನು ನಾವೇ ಕರೆಕ್ಟ್ ಇಲ್ವಾ ಸರ್? ಆದ್ರೆ ಏನ್ ಗೊತ್ತಾ ಸರ್, ಆಲ್ರೆಡಿ ಅಲ್ಲಿ ಫಾರೆಸ್ಟ್ ಆಯ್ತು, ಎಲ್ಲಿ ಚೇಪಾಕಲ್ಲಿ ಫಾರೆಸ್ಟ್ ಆಯ್ತು, ಇಲ್ಲಿ ಫಾರೆಸ್ಟ್ ಮಾಡಕ್ ಬಂದ್ರು. ಯಾಕೆ ಇರೋದಂದ್ರೆ ಡೇಂಜರ್ ಬಸ್ ಇರೋದಿಲ್ಲ. ಇಲ್ಲಿರೋರು ತುಂಬಾ ಸೈಕು. ನಮ್ ಬಾಸ್ ವಿರಾಟ್ ಸಾಕು. ಆಲ್ರೆಡಿ ನಾವು ಗಾರ್ಡನ್ ಸಿಟಿ, ನಮ್ ಬೇಡ ಗಾರ್ಡನ್, ನಿಮ್ ಗಾರ್ಡನ್ ಸಿಟಿ ಮಾಡಿದ್ವಿ ಚೇಪಾಕಲ್ಲಿ. ಏನ್ ಹೇಳ್ತೀರಾ? ಅದೇ ಸರ್, ಇವ್ರ ಬಗ್ಗೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಒಂದು ನಿಮಿಷ. So the match was amazing and it was very close. I was looking Roman Stafford, who was playing very nice, and our Virat Kohli, and apart from that the last moment was very much tricky. Yash Dayal, tell something about RCB. They played well. They was about to give up, And but we'll yeah, hope that we will win trophy this time. Ee sala cup namde. ಬೆಂಗಳೂರಿಗೆ ಒಬ್ಬನೇ ರಾಜ, ಅದು ವಿರಾಟ್ ಕೊಹ್ಲಿ, ಇನ್ಯಾರು ಇಲ್ಲ. ಜೈ RCB ಅಷ್ಟೇನೆ. ಸಖತ್ತಾಗಿತ್ತು ಅಣ್ಣ, ಸಖತ್ತಾಗಿತ್ತು. ಇದಕ್ಕಿಂತ ಮ್ಯಾಚ್ ಬೇರೆ ಇನ್ನೊಂದು ಯಾವುದು ಇಲ್ವೇ ಇಲ್ಲ. ಅಣ್ಣ ಒಬ್ಬರೇ ವಿರಾಟ್ ಕೊಹ್ಲಿ ಅಷ್ಟೇನೆ, ತಲಾಪಲ ಎಲ್ಲ ಯಾರು ಇಲ್ಲ. CSK ಪುಡಿ ಪುಡಿ ಅಷ್ಟೇ ಹೇಳೋದು. RCB ಯಾವತ್ತಿದ್ರು RCBನೇ. ಕರ್ನಾಟಕದಲ್ಲಿದ್ದು ಕನ್ನಡಿಗರು ಪ್ರತಿಯೊಬ್ಬರು ಹೇಳ್ತಾ ಇದ್ದೀವಿ, ಅಭಿಮಾನ ಇರಲಿ, ಎಲ್ಲ ಪ್ಲೇಯರ್ ಮೇಲೆ ಅಭಿಮಾನ ಇರಲಿ. ನಮಗೂ ಕೂಡ ಅಭಿಮಾನ ಇದೆ. ಆಲ್ ಓವರ್ ವರ್ಲ್ಡ್ ಪ್ಲೇಯರ್ಸ್ ಆಗಿರ್ಬೋದು, ಇಂಡಿಯನ್ ಪ್ಲೇಯರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರ ಮೇಲೆ ಅಭಿಮಾನ ಇದೆ. ಧೋನಿ ಮೇಲೆ ಕೂಡ ಅಭಿಮಾನ ಇದೆ, ಇಲ್ಲ ಅಂತಲ್ಲ. ಆದರೆ ಕರ್ನಾಟಕದಲ್ಲಿದ್ದು, ಅದು ಬೆಂಗಳೂರಲ್ಲಿದ್ದು ಬಂದು ಚೆನ್ನೈ ಸಪೋರ್ಟ್ ಮಾಡ್ತಾರಲ್ಲ, ಅಂತ ಅಭಿಮಾನಿಗಳಿಗೆ ನನಗೆ ಹೇಟ್ ಇದೆ. ಜೈ RCB. ಹೀಗೆ ಅಂತಾನೆ ಪೆಟ್ ಸ್ಟ್ಯಾಂಡ್ ಇದೆ, ಅದು ರೇಡಿಯೋ ಸಿಟಿ ಅವ್ರಿಗೆ ಕೊಡ್ತಾರೆ. ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು. ತುಂಬ ಚೆನ್ನಾಗಿತ್ತು ಮ್ಯಾಚು. CSK ಅವ್ರು ಸರಿಯಾಗಿ ಬಾರಿಸಿದ್ರು. ಫುಲ್ಲು ಸ್ವಲ್ಪ ಭಯ ಆಯಿತು, ಆದರೂ ಒಂದು ಹೋಪ್ ಇತ್ತು ನಮ್ಮ RCBನೇ ಗೆಲ್ಲತ್ತೆ ಅಂತ. ಜೈ RCBನೇ ಗೆಲ್ತು. ನಮಸ್ಕಾರ. ಇವತ್ತು ಬೆಂಗಳೂರು ವಿನ್ ಆಗಿದ್ದು ತುಂಬ ಖುಷಿ ಅನಿಸ್ತು ನಮಗೆ. ಲಾಸ್ಟ್ ಟೈಮ್ ಎರಡು ಇದಕ್ಕೂ ಬಂದಿದ್ವಿ, ಅವಾಗೂ ನಮಗೆ ಒಂದು ಟೀಮ್ ಹೋಯ್ತು, ಒಂದು ಟೀಮ್ ಬಂತು. ಇವತ್ತು ಮಾತ್ರ ವಿರಾಟ್ ಕೊಹ್ಲಿ ಅವರು ಯಾವತ್ತು 51 ಹೊಡಿತಾರೋ, ಮೇಲೆ 50 ಮೇಲೆ ಹೊಡಿತಾರೋ, ತುಂಬ ಆವತ್ತು ಆ ಮ್ಯಾಚು ಇಂಪಾರ್ಟೆಂಟ್ ಆಗಿರುತ್ತೆ. 10 ರನ್ ರೇಟಲ್ಲಿ ಬಂದರೆ ನಾವು ವಿನ್ ಆಗೇ ಆಗ್ತೀವಿ. ಪ್ಲಸ್ಸು ಅದರಲ್ಲಿ ವಿಕೆಟ್ ಬಂದು ತುಂಬ ಕ್ರೂಜಲ್ ಆಗಿತ್ತು. ಲಾಸ್ಟಲ್ಲಿ ನೋ ಬಾಲ್ ಅನ್ನೋದ್ರಲ್ಲಿ ಎಲ್ಲರಿಗೂ ಒಂದು ಹಾರ್ಟ್ ಬೀಟ್ ಅನ್ನೋದು ತುಂಬ ಒಂಥರ ಇದಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಪ್ಲಸ್ಸು ಎಲ್ಲಿ ಮ್ಯಾಚ್ ಕಲ್ಕೊಂತೀವೋ ಅಂದ್ಕೊಂಡು ಒಂದು ಟೈಮು ಅದು ಅನ್ಕೊಳೋ ಥರ ಆಯಿತು. ಆದರೆ ಎಸ್ ಡಯಲ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಹಾಕಿದ್ರು. ಅದರಿಂದ ತುಂಬ ಎಲ್ಲರಿಗೂ ಹ್ಯಾಪಿ. ನೆಕ್ಸ್ಟಲ್ಲಿ ನಮಗೆ ಇನ್ನೂ ಸ್ಪಿನ್ನರ್ಸ್ ಅದು ಎಫೆಕ್ಟ್ ಚೆನ್ನಾಗಿ ಬೇಕಾಗಿದೆ. ಇನ್ನೊಂದು ಏಜಲ್ವುಡ್ ಇಲ್ದಿರೋ ಅದು ತುಂಬ ಸ್ವಲ್ಪ ಇದಾಗಿದೆ. ಏಜಲ್ವುಡ್ ಇದ್ದಿದ್ರೆ ಇಷ್ಟೊತ್ತಿಗೆ ಇದಾಗ್ತೈತೆ. ಇನ್ನೊಂದು ಕ್ಯಾಚಸ್ ಬಂದು ಮೈನ್ ಕ್ಯಾಚಸ್ ಆನ್ ದಿ ಮ್ಯಾಚಸ್, ಎಲ್ಲ ಮ್ಯಾಚು ಅಷ್ಟೇ. ಕ್ಯಾಚಸ್ ನಾವು ಯಾವಾಗ ಡ್ರಾಪ್ ಮಾಡ್ತೀವೋ, ಜಡೇಜಾ ಅವರು 50 ಹೊಡೆಯೋದೇ ಇಲ್ಲ, ಫಾರ್ಮಲ್ಲೇ ಇಲ್ಲ. ಅವ್ರನ್ನ ಬಂದು ಆಡಿಸಿದ್ದೀವಿ ಇವತ್ತು. ಅವ್ರನ್ನ ನಾವು ಇವತ್ತು 50 ಹಾಕ್ಸಿದ್ದೀವಿ. ಲಾಸ್ಟ್ ಟಾಸಲ್ವರೆಗೂ ಹೋಯ್ತು. ಅದನ್ನು ಇನ್ನೊಂದು ಸ್ವಲ್ಪ ಮ್ಯಾನೇಜ್ಮೆಂಟು ಇನ್ನೂ ಒಂದು ಸ್ವಲ್ಪ ಅದನ್ನು ಕೇರ್ ಎತ್ಕೊಂಡು ಒಂದು ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ಫುಲ್ ಖುಷಿ ಅನ್ನಿಸ್ತು. ಇವತ್ತು ಇಡೀ ಬ್ಯಾಂಗ್ಳೂರೇ ಫುಲ್ ಹ್ಯಾಪಿ ಆಗಿರುತ್ತೆ. RCB ಇವತ್ತು ಮ್ಯಾಚ್ ಗೆದ್ದಿರೋದು ಖುಷಿ ಆಗ್ತಿದೆ. ಇವತ್ತೇನು ಮ್ಯಾಚ್ ಗೆದ್ದಿದೆ ಇದಕ್ಕೆ ಬ್ಯಾಟರ್ಸ್ಗಳೇ ಕಾರಣ. ಬೌಲರ್ ಕಡೆಯಿಂದ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು, ಮತ್ತು ಫೀಲ್ಡಿಂಗು ಕೂಡ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. RCBಗೆ ಎಷ್ಟೊಂದು ಅಭಿಮಾನಿಗಳ ಬಲನೇ ಅನಿಸುತ್ತೆ ಗೆಲ್ಲಕ್ಕೆ ಕಾರಣ. ಒಳ್ಳೆ ಥ್ರಿಲ್ಲಿಂಗ್ ಇತ್ತು ಮ್ಯಾಚ್ ಮಾತ್ರ, ಆದರೆ ಫೀಲ್ಡಿಂಗ್ ಸ್ವಲ್ಪ ಮಿಸ್ಟೇಕ್ ಇತ್ತು. ಅದು ಮೊದಲೇ ಎಲ್ಲ ಸರಿಯಾಗಿದ್ದರೆ ಇನ್ನೂ ತುಂಬ ಬೇಗನೆ ವಿನ್ನಿಂಗ್ ಚಾನ್ಸಸ್ ಇರ್ತಿತ್ತು. ಜೈ RCB. RCB ಗೆದ್ದಿತ್ತು ಇವತ್ತು, ತುಂಬ ಖುಷಿ ಆಯಿತು. ಲಾಸ್ಟ್ ಓವರ್ ಅಂತೂ ತುಂಬ ಥ್ರಿಲ್ಲಿಂಗ್ ಆಗಿತ್ತು. RCBದು ಲಾಸ್ಟ್ ಓವರು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. ತುಂಬ ಖುಷಿ ಆಯಿತು. ಜೈ RCB. ಲಾಸ್ಟಿಗೆ ಫುಲ್ ಕ್ಯೂರಿಯಾಸಿಟಿ ಇತ್ತು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಅದರಲ್ಲಿ ಬೇರೆ ಒಂದು ನೋ ಬಾಲ್ ಬೇರೆ, ಅದು ಬೇರೆ ನಮಗೆ ಬಾಯಿಗೆ ಕೈಗೆ ಎಲ್ಲ ತಂದ್ಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ಕೊನೆಗಂತೂ RCB ವಿನ್ ಆಗಿದ್ದು ತುಂಬ ಖುಷಿಯಾಗಿತ್ತು. ಥ್ಯಾಂಕ್ ಯು ಸರ್. ಈ ಥರ ಮ್ಯಾಚ್ ಇರಬೇಕನ್ನಿಸುತ್ತೆ ಯಾವಾಗಲೂ. ಸುಮ್ಮನೆ ಹಂಗೆ ಒನ್ ಸೈಡ್ ಮ್ಯಾಚ್ ಇದ್ದರೆ ಅದೊಂಥರ ಥ್ರಿಲ್ಲೇ ಇರಲ್ಲ, ಒಂಥರ ಎಕ್ಸೈಟ್ಮೆಂಟೇ ಇರಲ್ಲ. ಈ ಥರ ಇದ್ದರೆ ನೆಕ್ಟು ಕಾಂಪಿಟೇಷನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಚೆನ್ನಾಗಿತ್ತು ಈ ಮ್ಯಾಚು ನೋಡೋಕ್ಕೆ, ತುಂಬ ಖುಷಿ ಆಯಿತು.